ಕಾಲ ಇತ್ತು. ಟೀಂ ಇಂಡಿಯಾದ ಹೆಸರು ಕೇಳಿದ್ರೆ ಸಾಕು ಎದುರಾಳಿ ತಂಡಗಳು ನಡಕ್ತಾ ಇದ್ವು. ಅದರಲ್ಲೂ ಕಳೆದ 2-3 ವರ್ಷಗಳಿಂದಂತೂ ಟೀಂ ಇಂಡಿಯಾ ಮುಟ್ಟಿದ್ದೆಲ್ಲವೂ ಚಿನ್ನ. ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ನಮ್ಮ ತಂಡ ಅಜೇಯವಾಗಿ ಮೆರಿತಾ ಇತ್ತು. ಒಂದು ಟೈಮ್ನಲ್ಲಿ ಆಸ್ಟ್ರೇಲಿಯಾ ಟೀಂ ಯಾವ ರೀತಿ ಸೋಲಿಲ್ಲದ ಸರ್ದಾರ್ನಂತೆ ಮೆರಿತಾ ಇತ್ತೋ ಅದೇ ರೀತಿ ಭಾರತದ ವಿಜಯ ಯಾತ್ರೆ ಇತ್ತು. ಆದರೆ ಇವತ್ತು ಐರ್ಲೆಂಡ್ ನಂತಹ ತಂಡ ಕೂಡ ನಮ್ಮ ಭಾರತವನ್ನ ವೈಟ್ ವಾಶ್ ಮಾಡ್ತಾ ಇದೆ. ಯಾರು ಬೇಕಾದರೂ ಬಂದು ನಮ್ಮನ್ನ ಸುಲಭವಾಗಿ ಸೋಲಿಸಿ ಹೋಗ್ತಾ ಇದ್ದಾರೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಇಂತಹ ಒಂದು ಅತಿ ದೊಡ್ಡ ಅತಿ ಕೆಟ್ಟ ಶೋಚನೀಯ ಪರಿಸ್ಥಿತಿಯನ್ನ ನಾವು ಯಾವತ್ತೂ ನೋಡಿರಲಿಲ್ಲ. ಕೋಟ್ಯಂತರ ಅಭಿಮಾನಿಗಳ ಹೃದಯ ಒಡೆದು ಚೂರಾಗ್ತಾ ಇದೆ. ಇದು ಬರೀ ಸೋಲಲ್ಲ, ಇದು ಭಾರತೀಯ ಕ್ರಿಕೆಟ್ ಸಾಮ್ರಾಜ್ಯಕ್ಕೆ ಬಡಿದಿರುವ ಅತಿ ದೊಡ್ಡ ಸುನಾಮಿ. ಈ ಸುನಾಮಿಯ ಹಿಂದೆ ಒಂದು ಗ್ರಹಣ ಕೂಡ ಇದೆ. ಅದು ನಾನು ಹೇಳಿದ್ದೆ ನಡಿಬೇಕು ಅನ್ನುವ ವ್ಯಕ್ತಿಯ ಜಿದ್ದು. ಅದೇ ವ್ಯಕ್ತಿ ಟೀಂ ಇಂಡಿಯಾವನ್ನ ಗೆಲುವಿನ ಶಿಖರದಿಂದ ಸೋಲಿನ ಪಾತಾಳಕ್ಕೆ ನೂಗ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು. ಭಾರತದ ಹೆಡ್ ಕೋಚ್ ಗೌತಮ್ ಗಂಭೀರ್. ಅಷ್ಟಕ್ಕೂ ಗಂಭೀರ್ ಬಂದ ಮೇಲೆ ಭಾರತ ಸೋಲ್ತಾ ಇರೋದು ಯಾಕೆ? ಇನ್ನಾದ್ರೂ ಗಂಭೀರನ್ನ ಕೋಚ್ ಸ್ಥಾನದಿಂದ ಕೆಳಗಿಳಿಸ್ತಾರಾ? ಎಲ್ಲವನ್ನ ತೋರಿಸ್ತೀವಿ ಸ್ನೇಹಿತರೆ. ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವೈಟ್ ಬಾಲ್ ಕ್ರಿಕೆಟ್ ಇರ್ಲಿ, ಟೆಸ್ಟ್ ಕ್ರಿಕೆಟ್ ಇರ್ಲಿ, ಒಂದ್ ಕಾಲದಲ್ಲಿ ನಮ್ಮದೇ ದರ್ಬಾರ್. ಮೈದಾನದಲ್ಲಿ ನಮ್ಮ ಸಿಂಹಗಳು ಗರ್ಜಿಸಿದ್ರೆ ಎದುರಾಳಿಗಳು ಕಂಗಾಲಾಗ್ತಾ ಇದ್ರು. ಆದರೆ ಕಳೆದ ಕೆಲವು ಸಮಯದಿಂದ ನಮ್ಮ ತಂಡಕ್ಕೆ ದೊಡ್ಡ ಗ್ರಹಣ ಬಡಿದಿದೆ. ಆಟ ಅಂದಮೇಲೆ ಸೋಲು ಗೆಲುವು ಸಹಜ. ಆದರೆ ಕೇವಲ ಮರ್ಯಾದೆ ಕಳೆದುಕೊಳ್ಳುವುದಕ್ಕಾಗಿಯೇ ನಾವು ಆಡುತ್ತಿದ್ದೇವಾ ಅನ್ನುವ ಮಟ್ಟಿಗೆ ನಮ್ಮ ತಂಡದ ಪ್ರದರ್ಶನ ಪಾತಾಳಕ್ಕೆ ಕುಸಿದಿದೆ. ಒಂದು ಕಾಲದಲ್ಲಿ ನಮ್ಮನ್ನ ಮುಟ್ಟಲು ಭಯಪಡ್ತಾ ಇದ್ದ ತಂಡಗಳೆಲ್ಲ ಈಗ ನಮ್ಮನ್ನ ಅಣಕಿಸುವಂತೆ ಬಡಿದು ಹೋಗ್ತಾ ಇವೆ. ಇದು ಕೇವಲ ಒಂದು ಸಣ್ಣ ಬಿರುಗಾಳಿಯಲ್ಲ, ಭಾರತೀಯ ಕ್ರಿಕೆಟ್ನ ಅಡಿಪಾಯವನ್ನೇ ಬುಡಮೇಲು ಮಾಡ್ತಾ ಇರುವಂತಹ ಸ್ಫೋಟ. ಕೋಚ್ ಆಗಿ ಗೌತಮ್ ಗಂಭೀರ್ ಮತ್ತು ಆಯ್ಕೆ ಸಮಿತಿಯಲ್ಲಿ ಅಜಿತ್ ಅಗರ್ಕರ್ ಅವರು ಬಿಸಿಸಿಐ ಜೊತೆ ಸೇರಿದ ಮೇಲೆ ಶುರುವಾಯಿತು ನೋಡಿ ಅಸಲಿ ಆಟ. ವಿಮರ್ಶಕರು ಹೇಳುವ ಪ್ರಕಾರ ಸೋಲೋದ್ರಲ್ಲಿ ಏನಾದ್ರೂ ಡಾಕ್ಟರೇಟ್ ಪದವಿ ಇದ್ದಿದ್ರೆ ಅದು ಖಂಡಿತವಾಗಿಯೂ ಗಂಭೀರ್ ಸಾಹೇಬ್ರಿಗೆ ಒಲಿಯುತ್ತಿತ್ತೇನೋ. ಯಾಕಂದ್ರೆ ಅವರು ಬಂದಾಗಿನಿಂದ ಭಾರತ ಸತತವಾಗಿ ಮುಖಭಂಗ ಅನುಭವಿಸುತ್ತಿದೆ. 10 ವರ್ಷಗಳ ನಂತರ ನಾವು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೋತೆವು. ಐರ್ಲೆಂಡ್, ಇಂಗ್ಲೆಂಡ್, ಶ್ರೀಲಂಕಾ ಎದುರು ಸೋಲುಂಡೆವು. ನ್ಯೂಜಿಲೆಂಡ್ ನಮ್ಮನ್ನ ವೈಟ್ ವಾಶ್ ಮಾಡ್ತು. ದಕ್ಷಿಣ ಆಫ್ರಿಕಾ ಕೂಡ ವೈಟ್ ವಾಶ್ ಮಾಡ್ತು. ಇನ್ನು ಐರ್ಲೆಂಡ್ ನ ಬಿ ತಂಡ ಕೂಡ ನಮ್ಮನ್ನ ಸೋಲಿಸ್ತಿದೆ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ನೀವೇ ಊಹಿಸಿ. ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ರಾರಾಜಿಸುತ್ತಿದ್ದ ನಮ್ಮ ಭಾರತಕ್ಕೆ ಇಂತಹ ದುರ್ಗತಿ ಬರಲು ಕಾರಣವೇನು? ಆಟಗಾರರ ಕೊರತೆಯೇ? ಖಂಡಿತ ಇಲ್ಲ. ಹಾಗಾದ್ರೆ ಅಸಲಿ ಕಾರಣ ಏನ್ ಗೊತ್ತಾ? ನಮ್ಮ ತಂಡ ಹೀನಾಯವಾಗಿ ಸೋಲ್ತಾ ಇರೋದು ತಂಡ ಕಳಪೆಯಾಗಿದೆ ಅಂತಲ್ಲ, ಬದಲಾಗಿ ಗುಜರಾತ್ ಟೈಟನ್ಸ್ ಕೋಟಾ ಮತ್ತು ಗಂಭೀರ್ ಅವರ ನೆಚ್ಚಿನ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡ್ತಾ ಇರೋದು. ಇದಕ್ಕೆ ಮುಖ್ಯ ಕಾರಣ ಎಂಬ ಗಂಭೀರ ಆರೋಪಗಳಿದೆ. ಇದರ ಅತಿ ದೊಡ್ಡ ಬಲಿಪಶು ಯಾರು ಗೊತ್ತಾ? ರೋಹಿತ್ ಶರ್ಮಾ. ಯಾವುದೇ ತಾರ್ಕಿಕ ಕಾರಣ ಇಲ್ಲದೆ ಅವರನ್ನ ನಾಯಕತ್ವದಿಂದ ಬಲವಂತವಾಗಿ ಕೈ ಬಿಡಲಾಯಿತು. ಇದರ ಪರಿಣಾಮ ಏನಾಯಿತು? ಆಸ್ಟ್ರೇಲಿಯಾ ವಿರುದ್ಧದ ODI ಸರಣಿಯಲ್ಲಿ 2-1 ಸೋಲು, ನ್ಯೂಜಿಲೆಂಡ್ ವಿರುದ್ಧ 2-1 ಸೋಲು. ಕೇವಲ ದುರ್ಬಲ ಅಫ್ಘಾನಿಸ್ತಾನದ ವಿರುದ್ಧ ಮಾತ್ರ ನಾವು ಸರಣಿ ಗೆದ್ದಿದ್ದು. ಇನ್ನೊಂದು ಆಘಾತಕಾರಿ ವಿಚಾರ ಕೇಳಿ. ಲಾರ್ಡ್ಸ್ ಮೈದಾನದಲ್ಲಿ ಶತಕ ಬಾರಿಸಿದ ಮೊದಲ ಭಾರತದ ಬ್ಯಾಟ್ಸ್ಮನ್ ಆಗಿ ರೋಹಿತ್ ಶರ್ಮಾ ಹೊರಹೊಮ್ಮಿದ್ರು. 12 ವರ್ಷಗಳ ನಂತರ ಇಂಗ್ಲೆಂಡ್ T20 ಸರಣಿ ಗೆದ್ಕೊಂಡಿದೆ. 7 ವರ್ಷಗಳ ನಂತರ ಭಾರತದ ವಿರುದ್ಧ ODI ಸರಣಿಯನ್ನ ಜಯಿಸಿದೆ. ಕೇವಲ 1 ಅಥವಾ 2 ತಪ್ಪುಗಳಾದರೆ ಅರ್ಥ ಮಾಡ್ಕೊಳ್ಬಹುದು. ಆದರೆ ಇಲ್ಲಿ ನಡೆಯುತ್ತಿರೋದೇ ಬೇರೆ. ಸ್ನೇಹಿತರೆ, ಯಾರ ಮೇಲೆ ವೈಯಕ್ತಿಕ ಒಲವಿದೆಯೋ ಅವರನ್ನ ಮಾತ್ರ ಆಡಿಸಲಾಗ್ತಾ ಇದೆ ಅನ್ನೋದು ಸ್ಪಷ್ಟ. ಇಶಾನ್ ಕಿಶನ್ 9 ಪಂದ್ಯಗಳನ್ನ ಆಡಿದ್ರು. ಅದರಲ್ಲಿ 8 ಪಂದ್ಯಗಳಲ್ಲಿ ಸಂಪೂರ್ಣ ಫ್ಲಾಪ್ ಆದ್ರೂ ಬೇರೆಯವರಿಗೆ ಅವಕಾಶ ಕೊಡೋದಿಲ್ಲ. ಸಂಜು ಸ್ಯಾಮ್ಸನ್ ರನ್ನ ಆಡಿಸಲಿಲ್ಲ. ಸಿರಾಜ್, ಶಮಿ ಮತ್ತು ಜಡೇಜಾ ಅವರನ್ನೇ ತಂಡದಿಂದ ಹೊರಗಿಡಲಾಗಿತ್ತು. ಕುಲ್ದೀಪ್ ಯಾದವ್ ಅವರಂತಹ ಮ್ಯಾಚ್ ವಿನ್ನರ್ಗಳು ಬೆಂಚ್ ಕಾಯ್ತಾ ಇದ್ದಾರೆ. ಹೊಸ ಪ್ರತಿಭೆಗಳಾದ ಮೊಹಸಿನ್ ಖಾನ್, ಕಾರ್ತಿಕ್ ತ್ಯಾಗಿ ಅವರಿಗೆ ಅವಕಾಶವಿಲ್ಲ. ಗಂಭೀರ್ ಸಾಹೇಬ್ರ ಯುಗದಲ್ಲಿ 27 ವರ್ಷಗಳ ನಂತರ ಶ್ರೀಲಂಕಾ ವಿರುದ್ಧ ಸೋತಿದ್ದೇವೆ. 45 ವರ್ಷಗಳ ನಂತರ ಕ್ಯಾಲೆಂಡರ್ ವರ್ಷವೊಂದರಲ್ಲಿ ಗೆಲುವೇ ಇಲ್ಲದೆ ಮುಖಭಂಗ ಅನುಭವಿಸಿದ್ದೇವೆ. 36 ವರ್ಷಗಳ ನಂತರ ತಮ್ಮದೇ ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಸೋತಿದ್ದೇವೆ. 19 ವರ್ಷಗಳ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಲುಂಡಿದ್ದೇವೆ. ಭಾರತ ಮೊದಲ ಬಾರಿಗೆ 50 ರನ್ಗಳ ಒಳಗೆ ಆಲ್ಔಟ್ ಆಗಿ ಅತಿ ದೊಡ್ಡ ಮುಖಭಂಗ ಅನುಭವಿಸಿದೆ. 12 ವರ್ಷಗಳ ನಂತರ ವಾಂಕಡೆ ಕ್ರೀಡಾಂಗಣದಲ್ಲಿ ಟೆಸ್ಟ್ ಪಂದ್ಯ ಸೋತಿದ್ದೇವೆ. ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ನ್ಯೂಜಿಲೆಂಡ್ ಮತ್ತು ಐರ್ಲೆಂಡ್ ನಂತಹ ತಂಡಗಳೆಲ್ಲ ನಮ್ಮನ್ನ ಸೋಲಿಸಿ ತಮ್ಮ ಅಂಕಿ ಅಂಶಗಳನ್ನು ಉತ್ತಮಪಡಿಸಿಕೊಳ್ತಾ ಇದ್ದಾವೆ. ಪಾಪ ಯುವ ಆಟಗಾರ ಶುಭ್ಮನ್ ಗಿಲ್ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು. ಅಭಿಮಾನಿಗಳಿಂದ ಬಯಸಿಕೊಳ್ಳುವಂತಾಗಿದೆ.
ಮತ್ತೊಂದು ಕಡೆಯಲ್ಲಿ ತಂಡದ ಪ್ರತಿಯೊಂದು ನಿರ್ಧಾರವನ್ನ ಗಂಭೀರ್ ಅವರೇ ತೆಗೆದುಕೊಳ್ತಾ ಇದ್ದಾರೆ. ಗಿಲ್ಗೆ ನಿನ್ನ ತಂಡದಿಂದ 2 ಆಟಗಾರನನ್ನ ಕೊಡು ಎಂದು ಮಾತ್ರ ಹೇಳಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಅನ್ನುವ ಗಂಭೀರ ಆರೋಪಗಳಿದೆ. ಇದೇ ರೀತಿ ಮುಂದುವರೆದರೆ ಖಂಡಿತ ಬರೆದಿಟ್ಕೊಳ್ಳಿ, ಭಾರತೀಯ ಕ್ರಿಕೆಟ್ ಅನ್ನ ಸಂಪೂರ್ಣವಾಗಿ ಬರ್ಬಾದ್ ಮಾಡಿಯೇ ಬಿಡ್ತಾರೆ ಗಂಭೀರ್. ಬಿಸಿಸಿಐ ಈ ಬಗ್ಗೆ ಈಗಲೇ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಗಂಭೀರ್ ಅವರನ್ನ ಕೋಚ್ ಪಟ್ಟದಿಂದ ಕೆಳಗಿಳಿಸದೆ ಹೋದ್ರೆ 140 ಕೋಟಿ ಭಾರತೀಯರ ಎದೆ ಬಡಿತವಾಗಿರುವ ಟೀಂ ಇಂಡಿಯಾ ಇತಿಹಾಸ ಪುಟಗಳಲ್ಲಿ ಕೇವಲ ಒಂದು ದುರಂತ ಕಥೆಯಾಗಿ ಉಳಿದು ಬಿಡುತ್ತೆ. ನಿಮ್ ಪ್ರಕಾರ ಗಂಭೀರನ್ನ ಕೋಚ್ ಸ್ಥಾನದಿಂದ ಕೆಳಗಿಳಿಸಬೇಕಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್